ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ಸಮಯ ಅರೌಂಡ್ 3 ಗಂಟೆ ಆಗಿದೆ. ಅಂದ್ರೆ ಬೆಳಿಗ್ಗೆ 3 ಗಂಟೆ. ನೋಡಿ, ಇಲ್ಲಿ ಎಷ್ಟೊಂದ್ ಜನ ಅವರ ನಾಳೆ ಜೀವನಕ್ಕೋಸ್ಕರ ಅಥವಾ ನಾಳೆ ಕನಸಿಗೋಸ್ಕರ ದುಡಿತಾ ಇದ್ದಾರೆ. ಅವರ ಎಲ್ಲಾ ನಿದ್ದೆಯನ್ನ ತ್ಯಾಗ ಮಾಡ್ಬಿಟ್ಟು ಅವ್ರ ಕುಟುಂಬಕ್ಕೋಸ್ಕರ ಹಗಲು ಒಂದೇ ರಾತ್ರಿ ಒಂದೇ ದುಡಿತಾ ಇದ್ದಾರೆ. ನಾವು ಎಲ್ರು ಕನಸು ಕಾಣ್ತೇವೆ, ಇಲ್ಲ ಅಂತ ಅಲ್ಲ. ಆ ಕನಸುಗಳನ್ನ ನಾವು ಯಾವತ್ತು ಕನಸುಗಳನ್ನಾಗಿ ಉಳಿಸೋದು ಜಾಸ್ತಿ. 3 ಜನ ಕನಸು ಕಂಡ್ರೆ ಅದರಲ್ಲಿ ಒಬ್ಬ ಮಾತ್ರ ಆ ಕನಸುಗಳ ಕಡೆ ಹೆಜ್ಜೆನ ಇಡ್ತಾನೆ. ಇನ್ ಮಿಕ್ಕಿದವರೆಲ್ಲ ಕನಸು ಕಾಣ್ತಾ ಹಾಗೆ ನಿದ್ದೆಗೆ ಜಾರೋರೇ ಜಾಸ್ತಿ. ಅದರಲ್ಲಿ ನಾನು ಒಬ್ಬ 8 ವರ್ಷದ ಕೆಳಗೆ ಆಗಿದ್ದೆ. ಮೇ ಬಿ 8 ವರ್ಷ ನಾನು ನನ್ನ ಕನಸನ್ನ ಕಾಣ್ತಾ ನಿದ್ದೆ ಮಾಡ್ಬಿಟ್ಟೆ ಅನ್ಸುತ್ತೆ. ಅದಾದ್ಮೇಲೆ ಅನ್ನಿಸ್ತು, ನಾನು ಕನಸು ಕಾಣ್ತಾ ಇದ್ರೆ ಕನಸು ಮಾತ್ರ ಕಾಣ್ಬೇಕು ಅಂತ. ಒಮ್ಮೆ ಅದೇನಾಗುತ್ತೋ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಹೆಜ್ಜೆ ಇಟ್ಟೆ. ಆ ಹೆಜ್ಜೆ ನನಗೆ ತುಂಬಾ ಜೀವನದ ಪಾಠವನ್ನ ಕಲಿಸ್ಕೊಡ್ತು. ಅವತ್ತು ನಾನು ಹೆಜ್ಜೆ ಇಟ್ಟಾಗ ಎಷ್ಟೊಂದು ಸ್ಟ್ರಗಲ್ಸ್ ಇತ್ತು. ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದ್ಬಿಟ್ಟೆ ನನ್ನ ಗುರಿ ತಲುಪಬೇಕು ಅಂತ. ಇವತ್ತು ಸಹ ಅವತ್ತು ಪ್ರಾರಂಭ ಮಾಡಿದ್ದು ಹೆಜ್ಜೆ ಇಡೋದಕ್ಕೆ ಎಷ್ಟೊಂದು ಫೇಲ್ಯೂರ್ಸ್ ಆದ್ರೂ ಇವತ್ತಿನವರೆಗೂ ನಾನು ಹೆಜ್ಜೆ ಇಡೋದನ್ನ ನಿಲ್ಸಿಲ್ಲ. ನನ್ನ ಮೊದಲನೇ ಹೆಜ್ಜೆ ಇಟ್ಟಾಗ ಅವತ್ತು ಆದಂತ ಖುಷಿ ಯಾರಿಂದನೂ ತಂದ್ಕೊಡೋದಕ್ಕಾಗೋದಿಲ್ಲ. ಮೇ ಬಿ ನಾನು ಅದರಿಂದ ಫೇಲ್ ಆಗಿರ್ಬೋದು, ಆ ಕನ್ಸನ್ನ ಇವತ್ತು ದೂರ ಇಟ್ಟಿರ್ಬೋದು, ಅದರಿಂದ ಸೋತಿರ್ಬೋದು. ಆದ್ರೆ ಜೀವನದ ಪಾಠ ಅಂತ ಕಲ್ತ್ಕೊಂಡೆ. ಇವತ್ತು ಏನು ನಾನು ಕೆಲಸ ಮಾಡ್ತಾ ಇದ್ದೇನೋ ಅಥವಾ ನನ್ನ ಜೀವನ ಹೇಗಿದ್ಯೋ ಅದಕ್ಕೆ ನನ್ನ ಅವತ್ತಿನ ಮಿಸ್ಟೇಕ್ಸೇ ಕಾರಣ. ಆ ಮಿಸ್ಟೇಕ್ಸ್ ಇಂದ ಏನೇನು ನಾನು ಕಲ್ತ್ಕೊಂಡು ಅದನ್ನ ನಾನು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಇವತ್ತು ನಾನು ನನ್ನ ಉದ್ಯೋಗದಲ್ಲಿ ನಾನು ಯಶಸ್ಸನ್ನ ಕಂಡಿದ್ದೇನೆ. ಇವತ್ತು ಕೈ ತುಂಬಾ ಸಂಬಳ ಅಂತೂ ಬರ್ತಾ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಅವತ್ತು ನಾನು ಮಾಡಿದಂತ ಬಿಸ್ನೆಸ್ ಅಲ್ಲಿ 10 ರೂಪಾಯಿ ಸೇಲ್ಸ್ ಮಾಡಿದಾಗ ಬಂದಂತ ಖುಷಿ ಅಂತೂ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅದು ನನ್ನ ಸ್ವಂತ ಹುದ್ದೆ ಆಗಿತ್ತು, ನನ್ನ ಕಾಯಕ ಆಗಿತ್ತು, ನನ್ನ ಕನಸು ಆಗಿತ್ತು. ಇವತ್ತು ಆ ಕನಸೆಲ್ಲ ಸ್ವಲ್ಪ ದೂರ ಇಟ್ಟು ಇನ್ನೊಂದು ಕನಸಿಗಾಗಿ ಇನ್ನೊಬ್ಬರ ಕೆಳಗೆ ಕೆಲಸ ಅಂತೂ ಮಾಡ್ತಾ ಇದ್ದೇನೆ. ಮುಂದೊಂದು ದಿನ ಬರುತ್ತೆ, ನಾನು ಇನ್ನೊಬ್ಬರಿಗೆ ಖಂಡಿತವಾಗಿ ಕೆಲಸ ಕೊಡ್ತೇನೆ ಅಂತ ಒಂದು ನಂಬಿಕೆ ಅಂತೂ ಇದೆ. ಆ ನಂಬಿಕೆನ, ಆ ಕನಸನ್ನ ಕನಸು ಮಾಡೋದಕ್ಕೆ ಇನ್ನೊಂದು ಹೆಜ್ಜೆ ಇಡ್ಬೇಕಾಗುತ್ತೆ. ನೋಡೋಣ ಅದಕ್ಕೆ ಯಾವತ್ತು ಕಾಲ ಕೂಡ್ ಬರುತ್ತೆ ಅಂತ. ನನ್ಗೆ ಗೊತ್ತು ಕಾಲ ಯಾವತ್ತು ಕೂಡ್ ಬರೋದಿಲ್ಲ ಅಂತ. ಆದ್ರೆ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೇನೆ ಅಷ್ಟೇ. ಯಾಕೆಂದ್ರೆ ಆಗ್ಲೇ ನನ್ನ ಮೊದಲ ಹೆಜ್ಜೆ ಇಡೋದಕ್ಕೆ ಆಲ್ಮೋಸ್ಟ್ 8 ವರ್ಷ ತಗೊಂಡಿದ್ದೆ. ಯಾಕೆಂದ್ರೆ ಬರೀ ಕನ್ಸು ಕಾಣೋದೇ ಆಗಿತ್ತು. ಕನ್ಸು ಕಡೆಗೆ ಯಾವತ್ತು ನಾನು ಕೆಲಸ ಮಾಡೇ ಇರ್ಲಿಲ್ಲ. ಅವಾಗ ಮಾಡಿದ್ರೆ ಆಯ್ತು, ಇವಾಗ ಮಾಡಿದ್ರೆ ಆಯ್ತು, ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಬರೀ ಕುಂಟು ನೆಪಗಳನ್ನ ಹೇಳ್ಕೊಂತ ಬಂದಿದ್ದೆ. ಯಾವತ್ತು ನಾನು ಅವತ್ತೊಂದು ಹೆಜ್ಜೆ ಇಟ್ನೋ ಆವತ್ತು ಕೊಟ್ಟಂತ ಖುಷಿ ನನ್ನ ಲೈಫಲ್ಲಿ ಯಾರು ಕೊಡೋದಕ್ಕಾಗೋದಿಲ್ಲ ಮುಂದೆ ಎಂದು. ಹೌದು, ಅದಕ್ಕೆ ಹೇಳೋದು. ಆಕ್ಚುಲಾಗಿ ಕುವೆಂಪು ಅವ್ರದ್ದು ಒಂದು ಸಾಲಿದೆ,
ನಾಳೆ ಎಂದರಾಗದು, ಮುಂದೆ ಎಂದರಾಗದು. ಬೆಂಕಿಯಲ್ಲಿ ಯಾರಾದ್ರೂ ಬಿದ್ದಿದ್ರೆ ಅವ್ರನ್ನ ನಾಳೆ ಎತ್ತುತ್ತೇನೆ ಅಂತ ಅಂದ್ರೆ ನಮ್ಗೇನ್ ಸಿಗುತ್ತೆ? ಏನೋ ಬೂದಿ ಮಾತ್ರ ತಾನೇ ಸಿಗೋದು. ಹಾಗೆ ನೀರಲ್ಲಿ ಯಾರೋ ಬಿದ್ದು ಮುಳುಗ್ತಾ ಇರ್ತಾರೆ, ಅವ್ರನ್ನ ನಾವು ನಾಳೆ ಎತ್ತೀವಿ ಅಂತ ಅಂದ್ರೆ ಏನಾಗುತ್ತೆ? ನಮ್ಗೆ ಸಿಗೋದು ಅವ್ರ ಶವ ತಾನೆ. ಎಷ್ಟು ಅದ್ಭುತ ಸಾಲುಗಳನ್ನ ಬರ್ತಿದ್ದಾರೆ ಅಂತ ಅಂದ್ರೆ, ಅದರಿಂದ ನಾವು ಕಲ್ತ್ಕೋಬೇಕಾದ್ದು ಏನಂತ ಅಂದ್ರೆ, ಜೀವನದಲ್ಲಿ ನಾವು ಏನಾದ್ರೂ ಮಾಡ್ತೇವೆ ಅಂತ ಅಂದ್ರೆ ನಾಳೆಗೆ ಅಂತ ಪೋಸ್ಟ್ಪೋನ್ ಮಾಡದೆ ಅದನ್ನು ನಾವು ಇವತ್ತೇ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಒಮ್ಮೆ ನೀವು ನಾಳೆ ಅಂತ ಯಾವ್ದಾದ್ರು ಬೋರ್ಡ್ ಮೇಲೆ ಬರೋದ್ ನೋಡಿ, ನೀವು ನಾಳೆ ಹೋಗಿ ನೋಡಿದ್ರು ಅದು ನಾಳೆ ಆಗೇ ಇರುತ್ತೆ. ಅದು ಯಾವತ್ತು ಇವತ್ತಂತೂ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಅದಕ್ಕೆ ನಾಳೆ ಅನ್ನೋದ್ರ ಬದಲಾಗಿ ಇವತ್ತು ಈಗಲೇ ಒಂದೇ ಒಂದು ಹೆಜ್ಜೆ ಇಟ್ಬಿಡಿ. ಸೋಲಾದ್ರೂ ಪರವಾಗಿಲ್ಲ. ಇವತ್ತು ಎಷ್ಟೊಂದು ಜನ ಅಂದ್ರೆ 100 ಜನ ಅವ್ರ ಕನಸುಗಳನ್ನ ಕಂಡ್ರೆ ಒಬ್ಬ ಮಾತ್ರ ಕನಸಿನ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾನೆ. ಯಾಕೆ ನಾವು ಹೆಜ್ಜೆ ಇಡೋದಕ್ಕೆ ಇವತ್ತು ಭಯ ಪಡ್ತಾ ಇದ್ದೇವೆ? ನಮಗ್ ಗೊತ್ತು, ಎಲ್ಲ ಕುಟುಂಬದ ಸಮಸ್ಯೆಗಳಾಗಿರ್ಬೋದು ಅಥವಾ ನಮ್ಮ ಈಗಿನ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಅದೇನೇ ಇರಲಿ, ಒಂದು ಹೆಜ್ಜೆ ಇಟ್ಬಿಡೋಣ, 1 ಗಂಟೆ ಕಡಿಮೆ ನಿದ್ದೆ ಮಾಡೋಣ, ನೋಡೋಣ ಅದೇನಾಗುತ್ತೆ ಆಗ್ಲಿ. ಯಶಸ್ಸು ಸಿಕ್ಕರೆ ಸಂಭ್ರಮಿಸೋಣ, ಇಲ್ಲ ಅಂತ ಅಂದ್ರೆ ಮತ್ತೆ ಹೆಜ್ಜೆ ಇಡೋಣ. ಸೋಲನ್ನ ನಾವು ಖುಷಿಯಿಂದ ಅಪ್ಕೊಂಡು ಮುಂದೆ ಸಾಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತು ನಾನು ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಖಂಡಿತವಾಗಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನನಗೋಸ್ಕರ ಕಾಯ್ತಾ ಇರಿ, ಹಾಗೆ ಎದುರು ನೋಡ್ತಾ ಇರಿ, ಖುಷಿಯಾಗಿರಿ. ನಿಮ್ಮ ಕನಸನ್ನ ನನಸು ಮಾಡೋ ಕಡೆಗೆ ಯೋಚನೆ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಬಾಯ್. ಯಾ